ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ 28/2/2026 ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಕನ್ನಡ ಪರೀಕ್ಷೆ ನಡೀತಾ ಇದೆ. ನೀವು ಕೂಡ ಕನ್ನಡ ಪರೀಕ್ಷೆಯಲ್ಲಿ ಔಟ್ ಆಫ್ ಔಟ್ ತೊಗೊಳ್ಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ಮಾತ್ರ ಮರಲಿಕ್ಕೆ ಹೋಗಬೇಡಿ. ಯಾಕಂದರೆ ಸ್ಪಾಟಾಗಿ ಇವಾಗ ಬಂದಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದು. ಯಾಕಂದರೆ ನಿಮ್ಮ PU ಬೋರ್ಡ್ದವರೇ 3 ಮಾಡೆಲ್ ಕ್ವೆಶ್ಚನ್ ಪೇಪರ್ ಮತ್ತು 2 ಪೂರಕ ಪರೀಕ್ಷೆಗಳಲ್ಲಿ ಇರುವಂಥ ಪ್ರಶ್ನೆಗಳೇ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಕಡ್ಡಾಯವಾಗಿ 100% ಅವೇ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಮಾಹಿತಿಯನ್ನು ಕೊಟ್ಟಾಗಿದೆ. ಹಾಗಾದರೆ ಈ 5 ಪ್ರಶ್ನೆಗಳಲ್ಲಿ ಹೈಲೈಟ್ ಇರುವಂಥ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುವಂಥ ಪ್ರಶ್ನೆಗಳು ಯಾವುದೆಲ್ಲ ಅನ್ನೋದನ್ನು ಇವತ್ತು ನೋಡ್ತಾ ಹೋಗೋಣ ಬನ್ನಿ. ನೆಗ್ಲೆಕ್ಟ್ ಮಾಡದೆ ಹೋಗಬೇಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಮಲ್ಟಿಪಲ್ ಚಾಯ್ಸ್ ಆ್ಯಂಡ್ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್ ಸಂದರ್ಭದೊಡನೆ ಇವೆಲ್ಲವನ್ನು ಕವರ್ ಮಾಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ. ನೋಡಿ, ಮೊಟ್ಟ ಮೊದಲು ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ, ರಾವನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಅಂದರೆ ಇದಕ್ಕೆ ಸರಿಯಾದ ಉತ್ತರ ಸೀತೆ ಅಂತ ಹೇಳ್ಬೋದು. ಹಾಗೆಯನ್ನು ಏನೆಂದು ಉಪೇಕ್ಷಿಸಬಾರದು ಅಂದರೆ ಬಾಲಕನೆಂದು ಉಪೇಕ್ಷಿಸಬಾರದು. ಇದು 2ನೇ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್. ಯಾವುದಕ್ಕೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ ಅಂದರೆ ಜೀವನದ ನದಿಗೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಇಲ್ಲಿ ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಅನ್ನೋದು ತುಂಬ ಇಂಪಾರ್ಟೆಂಟ್. ಇದು ಗೋಳೂರು ಮಠದಲ್ಲಿ ಇತ್ತು ಅನ್ನೋದನ್ನು ನಾವು ನೋಡ್ಬೋದು. ನೆಕ್ಸ್ಟು ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದನು ಅಂದರೆ ಶಿಕಾರಿ ಒಂದು ಗಂಡಿಯಲ್ಲಿ ಅಂತ ನಾವು ಹೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿದು. ನೆಕ್ಸ್ಟ್ ಇಲ್ಲಿ ಪೇಪರ್ 2ದಲ್ಲಿ ಬಂದಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಲ್ಲಿ ನಾನು ಕೊಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಇದರಿಂದ ಪರಿಮಳವನ್ನು ಅರಿಯಬಹುದು ಪುಷ್ಪದಿಂದ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಜನರಿಗೆ ಇದಕ್ಕೆ ಗತಿ ಇಲ್ಲ ಅಂತ ಹೇಳ್ಬೋದು. ಯಾವುದಕ್ಕೆ ಅಂದರೆ ಗಂಜಿಗೆ ಗತಿ ಇಲ್ಲ ಅಂತ ನಾವು ಹೇಳ್ಬೋದು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಈ ಒಂದು ಪ್ರಶ್ನೆಗಳನ್ನು ಓದ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಇಲ್ಲಿ ದುರ್ಗಪ್ಪನ ಪ್ರಕಾರ ಇಲ್ಲಿ ತರಲೆ ಡಿಪಾರ್ಟ್ಮೆಂಟ್ ಯಾವುದು ಅಂತ ನಾವು ನೋಡುವುದಾದರೆ ಇಲ್ಲಿ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಂತ ನಾವು ಹೇಳ್ಬೋದು. ಓಕೆನಾ? ಮೋಸ್ಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ನಿರೂಪಕರ ಪ್ರಕಾರ ಇದು ಮುನ್ಸಿಪಾಲ್ಟಿ ಪ್ರೆಸಿಡೆಂಟರ್ ಕರ್ತವ್ಯ ಅಂತ ಹೇಳ್ಬೋದು. ಇದರಲ್ಲಿ ಸರಿಯಾದ ಉತ್ತರ ಊರನ್ನು ಸ್ವಚ್ಛವಾಗಿಡುವುದೇ ಒಂದು ಪ್ರೆಸಿಡೆಂಟ್ ಕರ್ತವ್ಯ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ಪೇಪರ್ 3ದಲ್ಲಿ ಬಂದಂತಹ 2025-26 ಆ ವಿಭಾಗ ಪೇಪರ್ 3 ಮಾಡೆಲ್ ಪೇಪರ್ 3ದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಯಾವುದು ಕೇಳ್ತಾರೆ ಅಪ್ಪ ಅಂದರೆ ಇಲ್ಲಿ ಸೀತೆಯು ತೃಣ ಸಮಾನವೆಂದು ಭಾವಿಸಿದ್ದು ಯಾರಿಗೆ ಅಂದರೆ ರಾವಣನ ರೂಪವನ್ನು ಅವರು ಏನಂತ ಒಂದು ತೃಣ ಸಮಾನವೆಂದು ಭಾವಿಸ್ತಾರೆ. ಇದೊಂದು ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್. ಯಾವುದನ್ನು ಗೆದ್ದವನನ್ನು ಯೋಗಿ ಎನ್ನಬಹುದು ಅಂದರೆ ಹರೀಶ್ ಡ್ವರ್ಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಬಸಲಿಂಗ ವೈದ್ಯರಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು ಅಂದರೆ ಅಲ್ಲಿ ರುದ್ರಪ್ಪ ಅಂತ ಹೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು, ನೆಗ್ಲೆಕ್ಟ್ ಮಾಡದೆ ಹೋಗಬೇಡಿ. ಇವು ಪಿಕ್ಸ್ ಬರುವಂಥ ಪ್ರಶ್ನೆಗಳು. ಇದರ ಜೊತೆಗೆ ನಿಮ್ಮ ನೆಕ್ಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿದೆ ನೋಡಿ. ಅದು ಹೇಗೆ ಆನೆ ಕೆಲಸ ಅಂತೀಯ? ತಂತಿ ಮೇಲೆ ಕೊಂಬೆ ಎಳೆದರೆ ಅದಕ್ಕೆ ಕರೆಂಟ್ ಹೊಡೆದು ಸತ್ತು ಹೋಗುವುದಿಲ್ಲವೇ? ನಿರೂಪಕರ ಮಾತಿನಲ್ಲಿ ವ್ಯಕ್ತವಾಗಿರುವ ಭಾವ ಯಾವುದು ಅಂತ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಉತ್ತರ ದುರ್ಗಪ್ಪನ ಮಾತಿನ ಮೇಲಿನ ಅಪನಂಬಿಕೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಟೆಲಿಫೋನ್ ಸಿಬ್ಬಂದಿ ಮುಷ್ಕರ ಹೂಡಿದ್ದು ಇವರ ವಿರುದ್ಧ. ಯಾರ ವಿರುದ್ಧ ಅಂದರೆ ವಿದ್ಯುತ್ ಇಲಾಖೆಯ ವಿರುದ್ಧ ಅಂತ ಹೇಳ್ಬೋದು. ನೆಕ್ಸ್ಟು ಇಲ್ಲಿ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದಂಥ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟ್ ಆಗುವಂಥ ಪ್ರಶ್ನೆ ಯಾವುದು ಅಂದರೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿದೆ ನೋಡಿ. ತತ್ವಜ್ಞಾನವನ್ನು ಕೇಳದವರು ಯಾರು ಅಂದರೆ ಘೋರ ಪಾಪಿಗಳು ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ದೈವಿ ರಾಜ್ಯ ಬಂದೇ ತಿರುತ್ತದೆ ಎಂಬ ಭರವಸೆಯನ್ನು ಶಿಲುಬೆ ಏರಿದವರು ಯಾರು ಅಂದರೆ ಜೀಸಸ್ ಅಂತ ಹೇಳ್ಬೋದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ನೋಡಿ, ಇದು ಕಲಾಂ ಅವರ ಆತ್ಮಚರಿತ್ರೆ ಹೆಸರು ಯಾವುದು ಅಂದರೆ ಈ ವಿಂಗ್ಸ್ ಆಫ್ ಫೈರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಭಾಳ ಇಂಪಾರ್ಟೆಂಟ್. ಇದು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು ಯಾವುದು ಅಂದರೆ PWD ಅವರು, ಕರೆಂಟ್ನವರು, ಟೆಲಿಫೋನವರು. ಇಷ್ಟು ನೀವು ಆಪ್ಷನ್ಸ್ಗಳು ಇದು ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು 2ನೇ ಒಂದು ಪೂರಕ ಪರೀಕ್ಷೆಯ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುವಂಥದ್ದು ಯಾವುದು ಅಂದರೆ ರಾವಣನು ಪ್ರಮದವನಕ್ಕೆ ಹೇಗೆ ಬಂದನು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಉತ್ತರ ಅರಲಂಬುಗಳೆಲ್ಲದ ಕಾಮನಂತೆ ಅಂತ ಈ ಉತ್ತರ ಬರುತ್ತೆ ನಿಮಗೆ. ನೆಕ್ಸ್ಟು
ದುರ್ಜನರ ಇಂತಹ ಮಾತಿಗೆ ಕೊನೆ ಇಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ. ಯಾವುದಕ್ಕೂ ಅಂದರೆ ಇಲ್ಲಿ ಒಂದು ಬಾಲಕನೆಂದು ಅಂತ, ಇಲ್ಲಿ ದುರ್ಜನರ ಇಂಥ ಮಾತಿಗೆ ಕೊನೆ ಇಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ ಅಂದರೆ ಭಿನ್ನಾಣದ ಮಾತಿಗೆ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು. ಗೇಯುವುದನ್ನು 4 ದಿನ ತಡ ಮಾಡಿದರೆ ಏನಾಗುತ್ತದೆ? ಕುಳ ನೆಲದಲ್ಲಿ ನಾಟುವುದಿಲ್ಲ ಅಂತ ನಾವು ಹೇಳಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಕೃಷ್ಣೇಗೌಡರ ಆನೆ ಮೊದಲು ಈ ಮಠದಲ್ಲಿತ್ತು. ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಕೇಳ್ತಾರೆ. ನೆಕ್ಸ್ಟು ಇದು ಕೂಡ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತಾನೆ. ಬನ್ನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು 5 ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವಂಥದ್ದೇ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುತ್ತೆ ಇವಾಗ. ಹಾಗಾದರೆ ಅದೇ ಯಾವುದು ಅನ್ನೋದೇ ಹೈಲೈಟ್ ಇವಾಗ, ಯಾಕಂದರೆ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ತಗೊಳ್ಳುವಂಥ ವಿದ್ಯಾರ್ಥಿಗಳು ಭಾಳ ಇದ್ದಾರೆ. ಓಕೆ, ಬನ್ನಿ ಹಾಗಾದರೆ ಬಸಲಿಂಗನ ಹೆಂಡತಿ ಹೆಸರು ಏನು? ಸಿದ್ಲಿಂಗಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್, ತನ್ನ ಉಡಾಪೆಯ ಶೈಲಿಯಲ್ಲಿಯೇ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪರನ್ನು ನೋಡಿದನು. ನೆಕ್ಸ್ಟು ಕೊನೆಗೆ ಬಸಲಿಂಗ ಡ್ಯಾಶ್ಗಳಿಂದ ಮುಕ್ತನಾಗಿದ್ದ, ಸುಳ್ಳುಗಳಿಂದ ಮುಕ್ತನಾಗಿದ್ದ. ನೆಕ್ಸ್ಟು ಲೇಖಕಿಯ ಪತಿ ಡ್ಯಾಶ್ ತೊಂದರೆಯಿಂದ ಬಳಲ್ತಾ ಇದ್ರು. ಯಾವ ತೊಂದರೆಯಿಂದ? ಕಿಡ್ನಿ ಸ್ಟೋನ್ದಿಂದ ಬಳಲ್ತಾ ಇದ್ರು. ನೆಕ್ಸ್ಟು ಮುಂಬೈನ ಪ್ರಸಿದ್ಧ ನ್ಯಾಯವಾದಿಯಾದವರು ಯಾರು ಅಂದರೆ ಪ್ರೇಮಿಯಾ ಅಂತ ಹೇಳ್ಬೋದು. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು ಅಂದರೆ ಇಲ್ಲಿ ನಿಶಾ ಶರ್ಮಾ ಅಂತ ಹೇಳ್ಬೋದು. ನೆಕ್ಸ್ಟ್, ಕನ್ನಡವನ್ನು ಕಟ್ಟುವ ಕೆಲಸ ನಾಯಕ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದು ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು ಅಂದರೆ CN ರಾವ್ ಅಂತ ಹೇಳ್ಬೋದು. ನೆಕ್ಸ್ಟು ಡ್ಯಾಶ್ ಪ್ರಶ್ನೆ ನಮ್ಮಲ್ಲಿ ಬಗೆಹರಿಸಲಾರದ ಸಮಸ್ಯೆಯಾಗಿದೆ. ಯಾವುದು ಅಂದರೆ ಮಾಧ್ಯಮ ಪ್ರಶ್ನೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಬದುಕು ಡ್ಯಾಶ್ ಭಾಷೆಯನ್ನು ಬಿಟ್ಟಿರುವುದಿಲ್ಲ. ಯಾವುದು? ಭಾಷೆಯನ್ನು ಬಿಟ್ಟಿರುವುದಿಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟು ಬೆಳ್ಳಿ ಲೋಟ ಬಣ್ಣ ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು. ನೆನ್ಪಿಟ್ಕೊಳ್ರಿ, ಭಾಳ ಇಂಪಾರ್ಟೆಂಟ್ ಇದು. ಬೆಳ್ಳಿ ಧನಿಗಳ ದಾಂಪತ್ಯಕ್ಕೆ ಬೆಳ್ಳಿ ಲೋಟ ಮೂಕ ಸಾಕ್ಷಿಯಾಗಿತ್ತು. ಇದು ಕೂಡ. ನೆಕ್ಸ್ಟ್ ಇನ್ನೊಂದು, ಧನಿಗಳ ತೋಟದ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು ಅಂದರೆ ಶಾಂಭವಿ ಅಂತ ನಾವು ಹೇಳ್ಬೋದು. ಓಕೆ, ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಮತ್ತೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಲ್ಲಿದೆ ನೋಡಿ. ಕಲಾಂ ಅವರ ಆತ್ಮಚರಿತ್ರೆ ಹೆಸರು ವಿಂಗ್ಸ್ ಆಫ್ ಫೈರ್ ಅಂತ ಹೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಯಾರು? ಯಾವ ಬಂಧುಗಳು? ದೇವರ ಬಂಧುಗಳು ಅಂತ ಹೇಳ್ಬೋದು. ನೆಕ್ಸ್ಟ್, ಡ್ಯಾಶ್ ಅವರು ಹೈದರಾಬಾದಿನ ರಕ್ಷಣಾ ಇಲಾಖೆಯ ನಿರ್ದೇಶಕರಾಗಿದ್ದರು. ಯಾರು ಅಂದರೆ VG ಸುಂದರಂ ಅಂತ ನಾವು ಹೇಳ್ಬೋದು. ಓಕೆನಾ. ನೆಕ್ಸ್ಟ್, ಕಲಾಂ ಅವರು ಸಂದರ್ಶಕ ಪ್ರೊಫೆಸರ್ ಆಗಿದ್ದ ವಿಶ್ವವಿದ್ಯಾಲಯ ಯಾವುದು ಅಂದರೆ ಅಣ್ಣಾಮಲೈ ಅಂತ ನಾವು ಹೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ತಿರುಳು. ಈ ಒಂದು ಪದ್ಯ ಭಾಗದಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಕೇಳ್ತಾಳೆ. ಯಾರಿಗೆ? ರಾಮಾಯಣದ ಕತೆ ಹೇಳಬೇಕೆಂದು ಮನೋರಮೆ ಕೇಳ್ತಾರೆ. ನೆಕ್ಸ್ಟು ಡ್ಯಾಶ್ ಗದ್ಯದಲ್ಲಿ ಕತೆ ಹೇಳೆಂದು ಮನೋರಮೆ ಕೇಳುವವಳು ರುದ್ಯಮ್ಮಪ್ಪ ಅಂತ ಹೇಳ್ಬೋದು. ವಸುದೆಗೆ ಒಡೆಯನ್ನೇ ನಿಷೇಧಿದವನು ರಾಮಚಂದ್ರ ಅಂತ ಹೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದ್ಬಿಟ್ಟು ಇಲ್ಲಿ ಡ್ಯಾಶ್ ರಿಗೆ ಬಾಯಿ ಚಪಲ ಜಾಸ್ತಿ ಇರುತ್ತೆ. ಯಾರಿಗೆ ಅಂದರೆ ವೃದ್ಧರಿಗೆ ಬಾಯಿ ಚಪಲ ಇರುತ್ತೆ. ಇದು ಕಾಮನ್ ಆಗಿ ಹೇಳ್ಬೋದು. ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಯಾವುದು ಅಂದರೆ ಚಂದ್ರ ವೈಭವ ಅಂತ ಹೇಳ್ಬೋದು. ಚಂದ್ರ ಭವನ, ನಾಟ್ ವೈಭವ ಅಲ್ಲ, ಚಂದ್ರ ಭವನ. ನೆಕ್ಸ್ಟ್, ಕಲಿಯುಗದ ಅಮೃತ ಯಾವುದು? ಚಹಾ. ಇದು ಕಲಿಯುಗದ ಅಮೃತ. 3 ಕಾಲಿನ ಕುರ್ಚಿ ಹಳ್ಳಿಯ ಚಹಾದ ಅಂಗಡಿ. ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬಿಟ್ಟ ಸ್ಥಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಬರೆಯುವಂಥದ್ದು. ಇಲ್ಲಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿಯೇ ನಿಮಗೆ ಹೈಲೈಟ್ಸ್ ಕೊಟ್ಟಿರ್ತಾರೆ. ಬನ್ನಿ ಹಾಗಾದರೆ ಯಾವುದಿರ್ಬೋದು ಅನ್ನೋದು. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ನಿಶಾ ಶರ್ಮಾ. ನೋಡಿ, ಧನಿಗಳು ಹೊಳೆತ್ತಲು ಸೂಚಿಸಿದ್ದು ಕುದುಪನಿಗೆ. ಪೆನ್ಷನ್ದಾರರಿಗೆ ಬಾಯಿ ಚಪಲ ಜಾಸ್ತಿ ಇರುತ್ತೆ, ಪೆನ್ಷನ್ದಾರರಿಗೂ ಕೂಡ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ತುಂಬ ಇಂಪಾರ್ಟೆಂಟ್, ಇವೆಲ್ಲವೂ ಕೂಡ ಓದ್ಕೊಳ್ಳಿ. ಯಾಕಂದರೆ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮಲ್ಟಿಪಲ್ ಚಾಯ್ಸ್ 1 ಮಾರ್ಕ್ಸ್ ಕ್ವಶನ್ಸ್ ಯಾವುದು ಬರುತ್ತೆ ಅನ್ನೋದೇ ಭಾಳ ಇಂಪಾರ್ಟೆಂಟ್. ಇವುಗಳನ್ನು ಕೊನೆವರೆಗೂ ನೋಡೋದನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ಎಷ್ಟೋ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಳ್ಳಲಿಕ್ಕೆ ಇಲ್ಲೇ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕೊಟ್ಟಂಥ ಎಲ್ಲ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ಓದ್ಕೊಂಬಿಡಿ. ಓಕೆನಾ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಟ್ಬಿಡೋಣ. ನೋಡಿ, ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳು ಇದ್ದಾವೆ. ಇವುಗಳನ್ನು ಸರಿಯಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಹೊಂದಿಸಿ ಬರೆಯಿರಿ.
ಪುಲಿಗೇರ್ ಸೋಮನಾಥ್, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಪುಲಿಗೇರ್ ಸೋಮನಾಥ್ ಶತಕ ಅಂತ ಹೇಳ್ಬೋದು, ಭಾಳ ಇಂಪಾರ್ಟೆಂಟ್. ಪುರಂದರದಾಸರು ಜಾಲಿಯ ಮರದಂತೆ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಪುರಂದರದಾಸರು ಜಾಲಿಯ ಮರದಂತೆ, ಇದು ಒಂದು ಕ್ವಶನ್ ಬಂದೇ ಬರುತ್ತೆ. ಹತ್ತಿ, ಚಿತ್ತ ಮತ್ತು ಚಿಟ್ಟೆ ಮತ್ತು ಜೀವಯಾನ, ಇದೊಂದು ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು KS ನಿಸಾರ್ ಅಹಮದ್ ಶಿಲುಬೆ ಏರುತ್ತಾನೆ, ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ವ್ಯಕ್ತಿಪರ ಕವನಗಳು KS ನಿಸಾರ್ ಅಹಮದ್ ಅವರು ಬರೆದದ್ದು. ಸುಕನ್ಯಾ ಮಾರುತಿ ನಾನೆಂಬ ಮಾಯೆ, ಇದು ಕೂಡ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಈ ಒಂದು ಪದ್ಯ ಭಾಗದಲ್ಲಿ ನಾಗಚಂದ್ರ, ಇದನ್ನು ಕೇಳ್ತಾರೆ. ಪಂಪ ರಾಮಾಯಣ ಬರೆದಂಥದ್ದು ನಾಗಚಂದ್ರ ಅವರು. ನೆಕ್ಸ್ಟ್ ಸೋಮೇಶ್ವರ ಶತಕ, ಬಹಳ ಇಂಪಾರ್ಟೆಂಟ್ ಇದು ಕೂಡ. ಪಗೆಯಂ ಬಾಲಕನೆಂಬರ್. ಓಕೆ, ನೆಕ್ಸ್ಟು ಪದ್ಯ ಭಾಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬೆಳಗು ಜಾವ ಮುಕ್ತಕಂಠ. ಓಕೆ, ಪಗೆಯಂ ಬಾಲಕನೆಂದರೆ ಶತಕ, ಆಲ್ರೆಡಿ ಕೇಳಿದ್ದಾರೆ. ಓಕೆನಾ. ಚಂಪು ನಾಗಚಂದ್ರ, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಜಾಲಿಯ ಮರದಂತೆ ಪುರಂದರದಾಸರು. ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತೇವೆ, ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು, ನೆನ್ಪಿಟ್ಕೊಳ್ರಿ. ಹೇಳಿದ್ದ ಪ್ರಶ್ನೆಗಳು ಬಂದೇ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಜೊತೆಗೆ ನಿಮ್ಮ ಒಂದು ಶ್ರಮವು ಕೂಡ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ದರಾರ್ ಬೇಂದ್ರೆ ಬೆಳಗು ಜಾವ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಶಿಲುಬೆ ಏರಿದ್ದಾನೆ, KS ನಿಸಾರ್ ಅಹಮದ್ ಅವರು ಇದು ಮಾಡಿದಂತಹ ಒಂದು ಇದು. ಉರಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಹಬ್ಬಲಿಯವರ ರಸಬಳ್ಳಿ ತ್ರಿಪದಿ, ಇದು ನೆನ್ಪಿಟ್ಕೊಳ್ಳಿ. ಓಕೆ, ಒಮ್ಮೆ ನಗುತ್ತೇವೆ, ಹತ್ತ ಚಿತ್ತ ಮತ್ತು ಇವೆರಡೂ ಕೂಡ ಭಾಳ ಮೋಸ್ಟ್ ಇಂಪಾರ್ಟೆಂಟ್. ಇದು ಕೂಡ ಶಿಲುಬೆ ಏರಿದ್ದಾನೆ ಅನ್ನೋದು ದರಾರ್ ಬೇಂದ್ರೆ ಅವರದು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು 4 ಸಾಲುಗಳನ್ನು ಪ್ರಶ್ನೆ ಸಂಖ್ಯೆ ಸಮೇತ ಉತ್ತರ ಪತ್ರಿಕೆಯಲ್ಲಿ ಬರೆಯಬಹುದು. ಹಾಗಾದರೆ ಅಂಕ ಖಚಿತವಾದಂಥದ್ದು ಇದು ನೋಡಿ. ಇವು ಎಲ್ಲವೂ ಕೂಡ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ಕ್ರಿಯಾಪದಗಳ ಕಾಲವನ್ನು ಗುರುತಿಸಿ ಬರೆಯಿರಿ, ಕ್ರಿಯಾಪದಗಳ ಧಾತು ಬರೆಯಿರಿ. ಇದರಲ್ಲಿ ಇರುವಂಥದ್ದೇ ಯಾವುದಾದ್ರು ಒಂದು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಫಿಕ್ಸ್ ಆಗಿ ಬರುವಂತಹ ಒಂದು ಪ್ರಶ್ನೆ, ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕೆಳಗಿನ 2 ಪದಗಳ ಗುಣವಾಚಗಳನ್ನು ಬರೆಯಿರಿ, ಇವುಗಳನ್ನು ಸ್ಟಡಿ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇನ್ನೊಂದು ನಿಮಗೆ ಹೇಳ್ತೀನಿ, ಬಹಳ ಅಂದರೆ ಬಹಳ ಉತ್ತಮವಾದದ್ದಂದರೆ ಬಹಳ ಜನ ಎಷ್ಟೋ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಳ್ಳೋದಂದರೆ ಕೆಳಗಿನ ಒಂದು 2 ಪದಗಳ ತದ್ಭವ ರೂಪ ಬರೆಯಿರಿ, ತಸ್ತಮದಲ್ಲಿ ಕೊಟ್ಟಂತಹ ಪದಗಳನ್ನು ತದ್ಭವ ರೂಪದಲ್ಲಿ ಬರೆಯಿರಿ ಅಂದರೆ ಇವು ಇಷ್ಟು ಒಂದು ಓದ್ಕೊಳ್ಳಿ ಸಾಕು. ಇದರಲ್ಲೇ ಯಾವುದಾದ್ರೂ 2 ಕೇಳ್ತಾರೆ, ಇದು ಮಾತ್ರ ಫಿಕ್ಸ್ ಇರುವಂಥದ್ದು, ನೆನ್ಪಿಟ್ಕೊಳ್ಳಿ. ಈ ಕೆಳಗಿನ 2 ಪದಗಳ ತಸ್ತಮ ರೂಪ ಬರೆಯಿರಿ, ಇವು ತಸ್ತಮ ರೂಪದಲ್ಲಿ ಯಾವುದಾದ್ರೂ ನೆನ್ಪಿಟ್ಕೊಳ್ಳಿ. ಇವುಗಳನ್ನು ಎಕ್ಸ್ಟ್ರಾ ನಿಮ್ಮ ಪುಸ್ತಕದಲ್ಲಿ ಇರ್ತದೆ, ಅವುಗಳನ್ನು ಸ್ಟಡಿ ಮಾಡ್ಕೊಳ್ಳಿ. ಓಕೆನಾ. ದ್ವಿರುಕ್ತಿ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಬೇಕು, ಇವುಗಳನ್ನು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದು ಕೂಡ. ಓಕೆ, ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಂತ ಹೇಳ್ತಾರೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಕೂಡ ಓದ್ಕೊಳ್ಳಿ, ಜಾಸ್ತಿ ಅಂದರೆ ತುಂಬ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆಗಳು ಇದು ಕೂಡ. ನೆಕ್ಸ್ಟ್ ಬಂದ್ಬಿಟ್ಟು ಬನ್ನಿಲಿ ನಾನಾರ್ಥಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ನಾನಾರ್ಥಗಳನ್ನು ಕೂಡ ಭಾಳ ಇಂಪಾರ್ಟೆಂಟ್, ಕನ್ಫ್ಯೂಸ್ ಆಗ್ತೀರಿ, ತುಂಬ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತೀರಾ. ನೆಕ್ಸ್ಟ್ 2 ಪದಗಳಿಗೆ ಸಮಾನಾರ್ಥಗಳನ್ನು ಬರೆಯಿರಿ, ಇವುಗಳನ್ನು ಸ್ಟಡಿ ಮಾಡ್ಕೊಳ್ಳಿ. ಇದರಲ್ಲಿ 2 ಪ್ರಶ್ನೆಗಳು ರಿಪೀಟ್ ಆಗುವಂಥ ಸಂಭವ ಇದೆ. ನೆಕ್ಸ್ಟ್ ಬಂದುಬಿಟ್ಟು 2 ಅಂಕಗಳ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದೆಲ್ಲ ಇರಬಹುದು ಅಂತ ನೋಡಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು, ಇದು ಒಂದು ಪ್ರಶ್ನೆ ಬರುತ್ತೆ. ಆನ್ಸರ್ ಕೂಡ ಇಲ್ಲೇ ಇದೆ, ಸರಿಯಾಗಿ ನೀವು ಆನ್ಸರನ್ನು ಕೂಡ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಇನ್ನೊಂದು ನೋಡಿ. ಇಲ್ಲಿ ಸೀತೆಯ ತಲ್ಲಣಕ್ಕೆ ಕಾರಣವೇನು, ಇದೊಂದು ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಸೀತೆ ರಾವಣನು ಏನೆಂದು ಬೇಡಿಕೊಂಡಳು, ಇದೊಂದು ಪ್ರಶ್ನೆ ಓದ್ಕೊಳ್ಳಿ, ಹೈಲೈಟ್ ಕ್ವಶನ್ಸ್ಗಳು ಇದು. ನೆಕ್ಸ್ಟು ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದ, ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟು ವೈರಾಗ್ಯ ಮೂಡಿದ ಕೂಡಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣ ಬಯಸಲಿಲ್ಲಬೇಕೆ, ಇದೊಂದು ಪ್ರಶ್ನೆ, ಹೈಲೈಟ್ ಕ್ವಶನ್ಸ್ಗಳು. ಓಕೆ, ನೆಕ್ಸ್ಟ್ ಪಗೆಯಂ ಬಾಲಕನೆಂಬರೆ ಪುಲಿಗೇರಿ ಸೋಮನಾಥ, ಈ ಒಂದು ಪದ್ಯ ಭಾಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬಂದೇ ಬರುವಂಥ ಪ್ರಶ್ನೆ. ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಅನ್ನೋದು ಕೂಡ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಚಾಣ ಮತ್ತು ಸನ್ನೆ ಇವುಗಳ ಉಪಯೋಗವೇನು, ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟು ಇದೊಂದು ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯವೇನು, 2 ಅಂಕದ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್. ಬೆಳಗು ಜಾವ ದರಾರ್ ಬೇಂದ್ರೆ ಮುಕ್ತ ಕಂಠ, ಇದರಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಬೆಳಕು ಬೇಟೆಗಾರ ಹೇಗೆ ಬರುತ್ತಾರೆ,
ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಕವಿಯ ಪ್ರಕಾರ ಮುಪ್ಪು ಮತ್ತು ಹರಿಯದ ನಡುವಿನ ವ್ಯತ್ಯಾಸವೇನು? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟ್, ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಓಕೆನಾ? ನೆಕ್ಸ್ಟು, ಶಿಲುಬೆ ಏರಿದ್ದಾನೆ KS ನಿಸಾರ್ ಅಹ್ಮದ್. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ನೋಡಿ, ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಗೋಡೆಗೆ ನೇತು ಹಾಕಿರುವ ಜೀಸಸ್ ಕವಿಗೆ ಹೇಗೆ ಕಾಣುತ್ತಾನೆ? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಓಕೆನಾ? ಇಷ್ಟು ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ಪದ್ಯ ಭಾಗದಲ್ಲಿ. ನೆಕ್ಸ್ಟ್ ಇನ್ನೊಂದು ಬರ್ತಾ ಇಲ್ಲಿ, ಕ್ರಿಸ್ಟ್ ಎಲ್ಲೆಲ್ಲಿ ಶಿಲುಬೆಗೇರಿದ್ದಾನೆ? ಇದೊಂದು ಪ್ರಶ್ನೆ ಗ್ಯಾರಂಟಿ ಕೇಳ್ತಾರೆ ಇದನ್ನು. ನೆಕ್ಸ್ಟು, ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆಗೇರಿದ್ದಾನೆ ಅನ್ನೋದು ಕೂಡ ಬರುತ್ತೆ. ನೆಕ್ಸ್ಟ್, ಮುಟ್ಟಿಸಿಕೊಂಡವನು P ಲಂಕೇಶ್ವರ ಅವರು ಬರೆದಂಥ ಈ ಪದ್ಯ ಭಾಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಬಸಲಿಂಗನಿಗೆ ಅದು ಪುರುಷರೊತ್ತಿಲ್ಲದ ಕಾಲ ಯಾಕೆ? ಇದೊಂದು ಪ್ರಶ್ನೆ ಬರುತ್ತೆ. ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು? ಇದೊಂದು ಪ್ರಶ್ನೆ ಬರುತ್ತೆ. ನೆನ್ಪಿಟ್ಕೊಳ್ರಿ, ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ 2 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ ಇನ್ನೊಂದು ಬರ್ತದೆ, ಸಿದ್ಲಿಂಗಿ ಏಕೆ ರಾಧಾಂತ ಮಾಡಿದಳು ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್, ಉಡಾಪೆಯ ಮಾತಾಡುವುದನ್ನು ಬಸ್ಲಿಂಗನಿಗೆ ಏಕೆ ಕಲಿಯಬೇಕೆನಿಸಿತು? ಇದೊಂದು ಪ್ರಶ್ನೆ ಬರುತ್ತೆ. ನೆನ್ಪಿಟ್ಕೊಳ್ರಿ. ಓಕೆನಾ? ಇಷ್ಟು ಇಂಪಾರ್ಟೆಂಟ್ 2 ಅಂಕದ ಪ್ರಶ್ನೆಗಳು. ಕೊನೆಯಲ್ಲಿ ಬಸ್ಲಿಂಗನಿಗೆ ಏನೇನು ನೆನಪಾದವು? ಇದೊಂದು ಬರುತ್ತೆ. ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಬಂದ್ಬಿಟ್ಟು, ಕನ್ನಡವನ್ನು ಕಟ್ಟುವ ಕೆಲಸ ಹಾಮಾನ್ ನಾಯಕ. ಇಲ್ಲಿ ಕರ್ನಾಟಕದಲ್ಲಿನ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕೆಂದು ಹಾಮಾನ್ ಅಪೇಕ್ಷಿಸಿದ್ದಾರೆ? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಓಕೆನಾ? ನೆಕ್ಸ್ಟು, ರಾಜ್ಯ ಮನ್ನಾರ ಸಮಿತಿಯ ವರದಿ ಏನು? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ. ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಇದೊಂದು ಪ್ರಶ್ನೆ. ಇಂಗ್ಲಿಷ್ ಶಿಕ್ಷಣದ ಅಪವ್ಯಯ ನಮಗೆ ಏಕೆ ತಿಳಿಯುತ್ತದೆ? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಓಕೆನಾ? ಇಷ್ಟು ಪ್ರಶ್ನೆಗಳು ಆದಮೇಲೆ ಡೈರೆಕ್ಟಾಗಿ ನಿಮಗೆ ದೀರ್ಘ ಗದ್ಯ ಕೃಷ್ಣೇಗೌಡರ ಆನೆ ಬಹಳ ನಿಮ್ಮ ಒಂದು ಪರೀಕ್ಷೆಯಲ್ಲಿ ಮೋಸ್ಟ್ ಹೈಲೈಟ್ ಲೆಸನ್ ಯಾವುದಂದರೆ ಅದು ಕೃಷ್ಣೇಗೌಡರ ಆನೆ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನೋಡಿಲಿ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದ್ದಾರೆ? ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್, ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ ಅನ್ನೋದು ಕೂಡ ನಿಮಗೆ ಕೇಳ್ತಾರೆ. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟ್, ಕೃಷ್ಣೇಗೌಡನ ಆನೆ ಮುಡಿಗೆರೆ ಪೇಟೆಗೆ ಹೇಗೆ ಒಗ್ಗಿಕೊಂಡಿತು ಅನ್ನೋದನ್ನು ಈ ಪ್ರಶ್ನೆ ಉತ್ತರ ಅಲ್ಲೇ ಇದೆ. ಸರಿಯಾಗಿ ಉತ್ತರವನ್ನು ಕೂಡ ನೀವು ಸರಿಯಾಗಿ ಓದ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್, ಕೃಷ್ಣೇಗೌಡ ಗೋಳೂರು ಮತದ ಆನೆಯನ್ನು ಕೊಂಡುಕೊಂಡದ್ದು ಏಕೆ? ನೋಡಿ, ಇಲ್ಲೇ ಇದೆ ಪ್ರಶ್ನೆ. ಆನ್ಸರ್ ಕೂಡ ಇಲ್ಲೇ ಇದೆ. ಕರೆಕ್ಟಾಗಿ ಓದ್ಕೊಂಬಿಡಿ. ನೆಕ್ಸ್ಟ್ ಬಂದ್ಬಿಟ್ಟು, ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು, ಕೊಡಲಿ ಕುರಿತು ನಿರೂಪಕರು ನಾಗರಾಜನನ್ನು ಪ್ರಶ್ನಿಸಿದಾಗ ಅವನು ಏನು ಹೇಳಿದ? ಇದೊಂದು ಪ್ರಶ್ನೆ ಬರುತ್ತೆ. ಓಕೆನಾ? ಇಷ್ಟು ಪ್ರಶ್ನೆಗಳು ಮೋಸ್ಟ್ ಹೈಲೈಟ್ ಈ ಒಂದು ಕೃಷ್ಣೇಗೌಡನ ಒಂದು ಇದರೊಳಗಡೆ. ನೆಕ್ಸ್ಟು ಇನ್ನೊಂದು ತುಂಬ ಇಂಪಾರ್ಟೆಂಟ್, ಡ್ರೈವರ್ನ ತಲೆ ಜಜ್ಜಿ ಹೋದದ್ದು ಹೇಗೆ? ಆನೆ ಅದಕ್ಕೆ ಕಾರಣವೇ? ಇದೊಂದು ಪ್ರಶ್ನೆ ಬರುತ್ತೆ. ಓಕೆನಾ? ಪೋಸ್ಟಲ್ ಡಿಪಾರ್ಟ್ಮೆಂಟ್ ಸೇವೆ ವಿಸ್ತರಿಸಿದ್ದು ಜಬ್ಬಾರ್ನ ಮೇಲೆ ಬೀರಿದ ಪರಿಣಾಮವೇನು? ಇದೊಂದು ಬರುತ್ತೆ. ನೆಕ್ಸ್ಟು, ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತೇವೆಂದು ಪುಟ್ಟಯ್ಯ ಹೇಳ್ತಾರೆ? ಇದೊಂದು ಪ್ರಶ್ನೆ ಬರುತ್ತೆ. ಓಕೆ. ನಾಯಿಗಳ ಸಂಖ್ಯೆ ನಿಯಂತ್ರಣಕ್ಕೆ ಬಾರದಿರಲು ಖಾನ್ ಸಾಹೇಬ ಕೊಟ್ಟ ಕಾರಣವೇನು? ಇದೊಂದು ಪ್ರಶ್ನೆ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತದೆ. ನೆಕ್ಸ್ಟು, ಶಂಕರಪ್ಪ ಕಂಬದಲ್ಲಿ ಏನೋ ಸೇರ್ಕೊಂಡಿದ್ದಾಗ ಎಂದಾಗ ರಮೇಶ್ ಬಾಬುಗೆ ಹೊಳೆದ ಸಂಗತಿ ಯಾವುದು? ಇಷ್ಟು ಪ್ರಶ್ನೆಗಳು ಬರ್ತದೆ. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ನಿಮಗೆ ಹೇಳ್ತಾ ಹೋಗೋದಾದರೆ ಯಾವುದು ಅಂದರೆ ಮೂಢನಂಬಿಕೆ ಮತ್ತು ಪ್ರಸ್ತುತ ಸಮಾಜ. ಇಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ಕುರಿತು ಪ್ರಬಂಧವನ್ನು ಬರೆಯುವಂಥದ್ದಿದೆ. ಇದರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ ನಿಮಗೆ. ನೆಕ್ಸ್ಟ್ ಉಪಸಂಹಾರ. ನೋಡಿ, ಒಂದು ಪ್ರಬಂಧವನ್ನು ಬರೆಯುವಂತಹ ಮೆಥಡ್ ಕೂಡ ನಿಮಗೆ ಹೇಳ್ತೀನಿ ಇವತ್ತು. ಒಂದು ಪ್ರಬಂಧವನ್ನು ಬರೀಲಿಕ್ಕೆ ಹೇಳಿದಾಗ ನಿಮಗೆ ಯಾವುದ ಒಂದು ಮೆಥಡಲ್ಲಿ ಬರಿಬೇಕು ಅಂದರೆ, ನಿಮಗೆ ಔಟ್ ಮಾರ್ಕ್ಸ್ ಸಿಗಬೇಕು ಅಂದರೆ ಯಾವ ರೀತಿ ಬರಿಬೇಕು ಅಂದರೆ, ನೀವು ಫಸ್ಟ್ ಮೂಢನಂಬಿಕೆ ಮತ್ತು ಪ್ರಸ್ತುತ ಸಮಾಜದ ಬಗ್ಗೆ ಇಲ್ಲಿ ಪ್ರಬಂಧ ಕೇಳಿದ್ದಾರೆ. ನೀವು ಫಸ್ಟ್ ಪೀಠಿಕೆಯನ್ನು ಹಾಕಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಪೀಠಿಕೆ ಹಾಕಿದ್ದಾರೆ ಅವರು, ಹೌದಾ? ಇಷ್ಟು ಪೀಠಿಕೆಯನ್ನು ಹಾಕಿದ್ದಾರೆ. ಈ ಪೀಠಿಕೆ ಹಾಕಿದ ಮೇಲೆ ನೆಕ್ಸ್ಟ್ ವಿಷಯ ವಿಸ್ತಾರವನ್ನು ಮಾಡಬೇಕಾಗತ್ತೆ. ಈ ವಿಷಯವನ್ನು ವಿಸ್ತಾರವನ್ನು ಮಾಡಿದ ನಂತರ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳ ರೀತಿಯಲ್ಲಿ ನೀವು ಏನು ಮಾಡಬೇಕು, ವಿಷಯವನ್ನು ವಿಸ್ತಾರವನ್ನು ಮಾಡಬೇಕಾಗತ್ತೆ. ಈ ವಿಷಯ ವಿಸ್ತಾರವನ್ನು ಮಾಡಿದಾಗ ಕೊನೆಗೆ ಬರುವಂಥದ್ದೇ ಉಪಸಂಹಾರ ಅಂತ ಹೇಳ್ಬೋದು. ಕೊನೆಗೆ ಬರುವಂಥದ್ದು ಯಾವುದು? ಉಪಸಂಹಾರ. ಇಷ್ಟು ಮೆಥಡಲ್ಲಿ ಬರೆದ್ರೆ ನಿಮಗೆ ಪ್ರಬಂಧದಲ್ಲಿ ಔಟ್ ಮಾರ್ಕ್ಸ್ ಸಿಗುತ್ತೆ.
ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಲಾಸ್ಟಿಗೆ ನಿಮಗೆ ಮತದಾನದ ಮಹತ್ವ, ಇಲ್ಲಿ ಪ್ರಬಂಧಗಳನ್ನು ಆಲ್ಮೋಸ್ಟ್ ನಿಮ್ಗೆ ಕೇಳ್ತಾರೆ. ಕ್ರೀಡೆ ಮತ್ತು ಆರೋಗ್ಯದ ಬಗ್ಗೆ ಕೇಳ್ಬೋದು ಇದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಮತದಾನ, ಕ್ರೀಡೆ ಬಗ್ಗೆ, ಆರೋಗ್ಯದ ಬಗ್ಗೆ, ಅರಣ್ಯ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರ, ಇದನ್ನು ಕೂಡ ಕೇಳ್ತಾರೆ ಪಕ್ಕ. ನಿಮಗೆ ಯಾವುದಾದ್ರೂ ಒಂದು ಇಷ್ಟರಲ್ಲಿ ನಿಮಗೆ ಬಂದೇ ಬರುತ್ತೆ. ಕಸ ವಿಂಗಡಣೆ ಮತ್ತು ನಾಗರಿಕರ ಹೊಣೆ, ಇದನ್ನಾದರೂ ಕೇಳ್ತಾರೆ, ನೆನ್ಪಿಟ್ಕೊಳ್ರಿ ಪ್ರಬಂಧದಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಸಾಮಾಜಿಕ ಜಾಲತಾಣಗಳು, ಅವುಗಳ ಪರಿಣಾಮಗಳು, ಇದರಲ್ಲಿ ಯಾವುದಾದ್ರೂ ಒಂದು ಫಿಕ್ಸ್ ಆಗಿ ಕೇಳುವಂಥದ್ದು. ಓಕೆನಾ. ನೆಕ್ಸ್ಟು ಕೊನೆಯದಾಗಿ ಇಲ್ಲಿ ಒಂದು, ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಪತ್ರ ಬರೆಯುವಂಥದ್ದು ಹೇಗೆ ಅನ್ನೋದು ಕೂಡ ಗೊತ್ತಿರುತ್ತೆ. ನೋಡಿ, ಪತ್ರ ಬರೆಯುವಂಥ ಮೆಥಡ್ ಕೂಡ ಕರೆಕ್ಟಾಗಿ ಅಲ್ಲಿ ಒಂದು ಕ್ವಶನ್ ಕೇಳಿರ್ತಾರೆ ನಿಮಗೆ. ಭಾರತೀಯ ದ್ವಿತೀಯ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇವೆಲ್ಲ ಕೊಟ್ಟ ನಂತರ ಯಾವ ರೀತಿ ಮೆಥಡಲ್ಲಿ ಬರೀಬೇಕು ಅಂದರೆ ಇವರಿಂದ, ಫಸ್ಟ್ ಬರೋದೇ ಇವರಿಂದ. ನೆಕ್ಸ್ಟ್ ಸ್ಟೆಪ್ ಯಾವುದು? ಇದು ಫಸ್ಟ್ ಸ್ಟೆಪ್, ಇದು ಮೊದಲನೇ ಸ್ಟೆಪ್ಪು. ಎರಡನೇ ಸ್ಟೆಪ್ ಯಾವುದು? ಇದು ಇವರಿಗೆ ಅಂತ ಬರುತ್ತೆ. ನೆಕ್ಸ್ಟ್ ಬರುವಂಥದ್ದು ಮೆಥಡ್ ಯಾವುದು ಅಂದರೆ ಮಾನ್ಯರೇ, ಆಮೇಲೆ ವಿಷಯ ಅಂತ ಬರೆದು, ಆಮೇಲೆ ಅದು ವಿಷಯ ಏನಂತ ನೀವು ಬರಿಬೇಕಾಗುತ್ತೆ. ಕೊನೆಗೆ ಇಲ್ಲಿ ಧನ್ಯವಾದಗಳು. ನೆಕ್ಸ್ಟು ನಿಮ್ಮ ಬಲಭಾಗದಲ್ಲಿ ತಮ್ಮ ವಿಜಯ್ ಕುಮಾರ್, ಇಲ್ಲಿ ಎಡಭಾಗದಲ್ಲಿ ಸ್ಥಳ ಮತ್ತು ದಿನಾಂಕ ಅಂತ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಪಾರ್ಟ್ 2ದಲ್ಲಿ ಸಂದರ್ಭದೊಡನೆ ನಿಮಗೆ ಹೇಳಿಕೊಟ್ಟಿದ್ದೇನೆ. ಆಮೇಲೆ ಲಾಂಗ್ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಹೇಳಿಕೊಡ್ತೇನೆ. ಓಕೆ, ಈಗಲೇ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ.